ನಮಸ್ತೆ ಮಕ್ಕಳೇ, ಇಂದಿನ ಕನ್ನಡ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಅಕ್ಷರಾಭ್ಯಾಸ 3 ನೋಡೋಣ. ನಾವು ಇಂದಿನ ತರಗತಿಯಲ್ಲಿ ಯಾವ ಅಕ್ಷರಗಳನ್ನ ಅಭ್ಯಾಸ ಮಾಡ್ತೀವಿ ಅಂತ ಹೇಳ್ಬೇಕಾದ್ರೆ ಪ, ಯ, ಉ, ಡ, ಟ ಮತ್ತೆ ಛ ಈ ಅಕ್ಷರಗಳನ್ನು ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ತೀವಿ. ಪ ಪಟ, ಪಟ ಅಂದ್ರೆ ಗಾಳಿಪಟ. ನೀವು ಗಾಳಿಪಟವನ್ನ ಹಾರಿಸಿದ್ದೀರಿ. ಪ ಪಟ. ಯ ಯಮ, ಯ ಎಂದ ಯಾವ ಪದ ಬರುತ್ತೆ ನಮ್ಗೆ? ಯಮ. ಉ ಉಡ, ಡ ಡಮ ಡಮ, ಟ ಟಪ ಟಪ, ಚ ಚಮಚ. ನೋಡಿದ್ರಲ್ವಾ ಮಕ್ಕಳೇ, ಈ ಅಕ್ಷರಗಳಿಂದ ಯಾವ ಯಾವ ಪದಗಳು ಪ್ರಾರಂಭ ಆಗುತ್ತೆ ಅಂತ. ಮುಂದೆ ನೋಡಿ, ನಾವು ಅಕ್ಷರಗಳನ್ನ ಯಾವ ರೀತಿ ಅಭ್ಯಾಸ ಮಾಡೋಣ ಅಂತ ನೋಡೋಣ. ಪ ಪ ಪ ಇಂದ ನಾವು ಪಟ ಎನ್ನುವ ಒಂದು ಪದವನ್ನ ನಾವು ನೋಡಿದ್ದೇವೆ. ಪ ಪಟ. ನಂತರ ಯ ಯ ಯಮ, ಯ ಯಮ. ನೋಡಿ, ಯ ಯಮ. ಅದೇ ರೀತಿ ಉ ಉಡ, ಉ ಉಡ, ಉ ಉಡ. ನಂತರ ಡ ಡಮ ಡಮ, ಡ ಡಮ ಡಮ, ಡ ಡಮ ಡಮ. ನಂತರ ಟ ಟಪ ಟಪ, ಟ ಟಪ ಟಪ, ಟ. ನಂತರ ಲಾಸ್ಟು ಚ ಚಮಚ, ಚ ಚಮಚ. ನೋಡಿ, ನಾವು ಇದೇ ರೀತಿ ಅಕ್ಷರಗಳನ್ನ ಅಭ್ಯಾಸ ಮಾಡಬೇಕು. ನೀವು ಕೂಡ ನಿಮ್ಮ ನೋಟ್ಬುಕ್ದಲ್ಲಿ ಈ ಅಕ್ಷರಗಳನ್ನ ನೀವು ಅಭ್ಯಾಸ ಮಾಡಬೇಕು ಮಕ್ಕಳೇ. ಮುಂದೆ ನೋಡಿ ಮಕ್ಕಳೇ, ಇಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ. ನಾವು ಈ ಪದಗಳನ್ನ ನೋಡೋಣ. ಪದ, ಪಟ, ಜಪ, ಪಚನ. ಪಚನ ಅಂದ್ರೆ ಏನಂದ್ರೆ ಅರಗುವಿಕೆ ಅಂತ ಅರ್ಥ ಆಗತ್ತೆ ಮಕ್ಕಳೇ. ಜೀರ್ಣಕ್ರಿಯೆ. ಪದರ, ನಯ, ಜಯ, ನಯನ. ನಯನ ಅಂದ್ರೆ ಕಣ್ಣು. ಉಡ, ಉದಯ. ಉದಯ ಅಂದ್ರೆ ಹುಟ್ಟು ಅಂತ ಅರ್ಥ ಆಗತ್ತೆ. ಹೌದಾ? ಉದಯ ಅಂದ್ರೆ ಹುಟ್ಟು. ನಂತರ ಉರಗ. ಉರಗ ಅಂದ್ರೆ ನಿಮಗ್ ಗೊತ್ತಾ? ಉರಗ ಅಂದ್ರೆ ಹಾವು ಅಂತ ಅರ್ಥ ಮಕ್ಕಳೇ. ಉರ ಅಂದ್ರೆ ಎದೆ ಅಂತ ಅರ್ಥ ಆಗತ್ತೆ. ಉರಗ ಅಂದ್ರೆ ಹಾವು, ಉರ ಅಂದ್ರೆ ಎದೆ. ಡಬ ಡಬ, ಡಬ ಡಬ. ನಟ, ನಟನ. ಟಪ ಟಪ, ಚರ, ಚದರ. ವಚನ. ವಚನ ಅಂತ ಹೇಳಿದ್ರೆ ಮಾತು ಅಂತ ಅರ್ಥ ಆಗತ್ತೆ ಮಕ್ಕಳೇ. ಇದೇ ರೀತಿ ನೀವು ಎಲ್ಲ ಪದಗಳನ್ನ ಅಭ್ಯಾಸವನ್ನ ನೀವು ಮಾಡಬೇಕು ಮಕ್ಕಳೇ. ಮುಂದೆ ಪದಗಳಲ್ಲಿ ಬಿಟ್ಟಿರುವ ಅಕ್ಷರವನ್ನು ಆವರಣದಲ್ಲಿ ನೀಡಲಾಗಿದೆ. ಸೂಕ್ತ ಅಕ್ಷರವನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ. ಇಲ್ಲಿ ನೋಡಿ ಮಕ್ಕಳೇ, ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ. ಆ ಪದಗಳನ್ನ ನೀವೇನ್ ಮಾಡ್ಬೇಕು? ಬಿಟ್ಟಿರುವಂತಹ ಸ್ಥಳದಲ್ಲಿ ಪದವನ್ನ ತುಂಬಬೇಕು. ತುಂಬಿ ಒಂದು ಪದವನ್ನಾಗಿ ನೀವು ಮಾಡಬೇಕು. ಡ್ಯಾಶ್ ಟ. ಡ ಅಕ್ಷರ ಸೇರಿಸಿದ್ರೆ ಪದ ಆಗಲ್ಲ. ಅದಕ್ಕೆ ಪ ಅಕ್ಷರವನ್ನ ನಾವು ಸೇರಿಸೋಣ. ಪಟ. ಪ ಅಂತ ಬರಿಬೇಕು. ಪ ಪಟ. ಆಗ ಅದೊಂದು ಪದವಾಗುತ್ತೆ ಮಕ್ಕಳೇ. ನಂತರ ನ ನ ಯವನ್ನ ಸೇರಿಸ್ಬೇಕು. ಅದು ನಯನ. ನಯನ. ನಂತರ ಡ್ಯಾಶ್ ರಗ ಅಂತ ಕೊಟ್ಟಿದ್ದಾರೆ. ಉ ಅಂತ ಸೇರಿಸಿದ್ರೆ ಅದು ಉರಗ ಆಗತ್ತೆ. ಉರಗ ಅಂತ ಹೇಳಿದ್ರೆ ಹಾವು ಅಂತ ಅರ್ಥ ಮಕ್ಕಳೇ. 4 ಬ ಡ್ಯಾಶ್ ವ. ಬ ಸೇರಿಸಿದ್ರೆ ವ ಆಗತ್ತೆ. ಅದು ಪದ ಆಗಲ್ಲ. ಸ ಸೇರಿಸಿದ್ರೆ ಅದು ಬಸವ ಆಗತ್ತೆ. ಬಸವ ಅನ್ನೋದು ಒಂದು ಪದ ಆಗತ್ತೆ ಮಕ್ಕಳೇ. ನಂತರ ಉ ಡ್ಯಾಶ್ ಯ. ಡ ಸೇರಿಸಿದ್ರೆ ಉಡ ಯ ಆಗತ್ತೆ. ನಂತರ ದ ಸೇರಿಸ್ಬೇಕು. ಅದಕ್ಕೆ ಅದು ಉದಯ ಆಗತ್ತೆ ಮಕ್ಕಳೇ.
ನಂತರ ಓ ಡ್ಯಾಶ್ ನ ಹೂ ಸೇರಿಸಿದ್ರೆ ತಪ್ಪಾಗತ್ತೆ, ಚ ಸೇರಿಸ್ಬೇಕು, ವಚನ ಆಗತ್ತೆ. ವಚನ ಅಂತ ಹೇಳಿದ್ರೆ ಮಾತು. ಗೊತ್ತಾಯ್ತಲ್ಲ ಮಕ್ಕಳೇ? ನೀವು ಇದೇ ರೀತಿ ಪದಗಳನ್ನ ನಿಮ್ಮ ಪುಸ್ತಕದಲ್ಲಿ ಬರೆಯಬೇಕು. ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.